ವೆಲ್ಕಮ್ ಬ್ಯಾಕ್ ಅಗೇನ್. ಎಲ್ಲರೂ ಹೇಗಿದ್ದೀರಾ? ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಹೆಸರು ಪ್ರಿಯಾ. ನಾನು ವಾಷಿಂಗ್ಟನ್ ಸ್ಟೇಟಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಸೊ ದಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೋಪ್ಸೋ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ರಿಪ್ಲೈ ಸಿಗ್ತಿದೆ ಅಂತ ಅಂದ್ಕೊತೀನಿ. ಇವತ್ತು ನಿಮ್ಮೆಲ್ಲರನ್ನೂ ನನ್ನ ಜೊತೆ ಯಾಕಿಮಾ ಸ್ಪೋರ್ಟ್ಸ್ ಮ್ಯಾನ್ ಸ್ಟೇಟ್ ಪಾರ್ಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಕ್ಯಾಂಪಿಂಗ್ ಮಾಡೋಣ ಅಂತ. ಇದು ಸಡನ್ ಪ್ಲಾನ್. ಇವಾಗ ಮಧ್ಯಾಹ್ನ ಇಲ್ಲಿ 1:30 ಆಗಿದೆ. ಬೇಗ ಬೇಗ ರೆಡಿಯಾಗಿ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ವೇಸ್ಟ್ ಮಾಡೋದು ಬೇಡ ಈ ಸಮ್ಮರ್ನ ಅಂತ ಆದಷ್ಟು ಯೂಸ್ ಮಾಡೋದಕ್ಕೆ ಈ ಥರ ಕ್ವಿಕ್ಕಾಗಿ ಕ್ಯಾಂಪಿಂಗ್ ಪ್ಲಾನ್ ಮಾಡಿದ್ದೀವಿ. ಇವತ್ತು ಚಂದ ನಾನು ಇಬ್ಬರೇ ಹೋಗ್ತಾ ಇದ್ದೀವಿ. ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿ. ಅಲ್ಲಿ ಹೋಗಿ ಏನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಜಾಗ ಹೇಗಿದೆ, ಕ್ಯಾಂಪ್ ಗ್ರೌಂಡ್ ಎಲ್ಲ ಯಾವ ಥರ ಇದೆ, ಅಲ್ಲಿ ಸುತ್ತಮುತ್ತ ಏನೆಲ್ಲ ಇದೆಯೋ ನಾನು ನಿಮಗೆ ತೋರಿಸ್ತೀನಿ. ಎಷ್ಟೊಂದು ಜನ ನನ್ನ ಜೊತೆ ಕ್ಯಾಂಪಿಂಗ್ ಮಾಡೋದಕ್ಕೆ ಇಷ್ಟಪಡೋದ್ರಿಂದ ನನಗೆ ಆದಷ್ಟು ಕ್ಯಾಂಪಿಂಗ್ ವಿಡಿಯೋಸ್ ಅಪ್ಡೇಟ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಹಾಗೆ ನನಗೂ ಕೂಡ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋದು ನೇಚರ್ ಮಧ್ಯೆ ಸಖತ್ತು ಫ್ರೆಶ್ ಅನಿಸ್ತಾ ಇರುತ್ತೆ. ಸೊ ಬನ್ನಿ ನಿಮ್ಮೆಲ್ಲರನ್ನೂ ಮತ್ತೆ ಇನ್ನೊಂದು ಸಲ ನೇಚರ್ ಮಧ್ಯೆ ಕರ್ಕೊಂಡೋಗಿ ಮತ್ತೆ ನಿಮ್ಮ ಮೈಂಡ್ನ ರಿಫ್ರೆಶ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಸೊ ನನ್ನ ಜೊತೆ ಎಂಜಾಯ್ ಮಾಡಿ. ಕ್ವಿಕ್ಕಾಗಿ ಪ್ಲಾನ್ ಮಾಡಿದ್ರಿಂದ ಬೇಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಮಸಾಲೆ ಐಟಮ್ ಎಲ್ಲ ತುಂಬಿಕೊಂಡೆ. ಹಾಗೆ ಏನೇನು ಸ್ವಲ್ಪ ಹಣ್ಣು ಸ್ನ್ಯಾಕ್ಸ್ ಎಲ್ಲ ಏನಿರುತ್ತೋ ಅದನ್ನೆಲ್ಲ ತೊಗೊಂಡಿದ್ದೀನಿ. ಅಂದವೇ ಹೋಗ್ತಾ ಟುಗೋ ತೊಗೊಂಡೋಗೋಣ ಅಂದ್ಕೊಂಡಿದ್ದೀವಿ ಯಾವುದಾದ್ರೂ ಇಂಡಿಯನ್ ರೆಸ್ಟೋರೆಂಟಲ್ಲಿ. ಹೋಪ್ಸೋ ಎಲ್ಲ ನೀಟಾಗಿ ವರ್ಕ್ ಆಗುತ್ತೆ ಅಂತ ಅನ್ಕೊಂತೀನಿ. 2.5 ಗಂಟೆ ಜರ್ನಿ ಇದೆ. ಅದರಲ್ಲಿ ಮಧ್ಯ ಮಧ್ಯ ಸೀನಿಕ್ ವ್ಯೂ ಸಿಕ್ಕಿದ್ರೆ ನಿಮ್ಮೆಲ್ಲರಿಗೂ ತೋರಿಸ್ತಾ ಇರ್ತೀನಿ. ಸೊ ನನ್ನ ಜೊತೆ ಈ ಜರ್ನಿನ ಎಂಜಾಯ್ ಮಾಡಿ. ಚಂದು ವೆಯ್ಟ್ ಮಾಡ್ತಿದ್ದಾರೆ, ಎಲ್ಲ ಪ್ಯಾಕ್ ಮಾಡಿ. ಇನ್ನೂ ತಡ ಮಾಡೋದು ಬೇಡ, ಲೆಟ್ಸ್ ಗೋ. ಡ್ರೈವ್ ಮಾಡ್ಕೊಂಡು ಬಂದ್ವಿ. ಕಾರ್ ಚಾರ್ಜಿಂಗ್ ಹಾಕಿದ್ದೀವಿ ಇವಾಗ. ಇದು ಫುಲ್ ಚಾರ್ಜ್ ಆಗೋದಕ್ಕೆ ನನ್ನ ಪ್ರಕಾರ ಒಂದು 10-15 ನಿಮಿಷ ಟೈಮ್ ತೊಗೊಳುತ್ತೆ. ಬೆಳಿಗ್ಗೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ರಿಂದ ನಾವಿನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಲಂಚ್ ಕೂಡ ಮಾಡಿಲ್ಲ. ಇಲ್ಲಿ ಟೈಮ್ ಇವಾಗ ಆಲ್ಮೋಸ್ಟ್ 2 ಗಂಟೆ ಆಗ್ತಾ ಇದೆ. ತುಂಬ ಹಸುವಾಗ್ತಾ ಇದೆ. ನಾವಿವಾಗ ಪಾರ್ಸಲ್ ತೊಗೊಂಡಿದ್ವಿ ಅಲ್ವಾ ಫುಡ್, ಅದನ್ನೇ ತಿನ್ಕೊತೀನಿ. ನೀವು ನೋಡಿದ್ರೆ ಚಂದು ಆಲ್ರೆಡಿ ಓಪನ್ ಮಾಡ್ತಾ ಇದ್ದಾರೆ ಕಾರಲ್ಲಿ. ಸೊ ಕಾರಲ್ಲೇ ಇವಾಗ ತಿನ್ಕೊಳ್ತೀವಿ. ಇದು ಬಂದು ಒಂದು ಸ್ಮಾಲ್ ಟೌನ್. ನೀವು ಸುತ್ತಲೂ ನೋಡ್ಬೋದು, ಫುಲ್ಲು ಬೆಟ್ಟ, ಫುಲ್ಲು ಗ್ರೀನರಿಯಿಂದ ಕವರ್ ಆಗಿದೆ. ನೋಡೋದು ಸಖತ್ ಬ್ಯೂಟಿಫುಲ್ ಆಗಿದೆ. ನೋಡಿ ಹಿಂದೆ ಯಾವ ಥರ ಇದೆ. ಸೊ ಇದು ಟೆಸ್ಲಾ ಚಾರ್ಜಿಂಗ್ ಸ್ಟೇಷನ್. ಸೊ ಇದೇ ಥರ ನಮಗೆ ಹೋಗೋ ರೂಟಲ್ಲಿ ಎಲ್ಲಿ ನಿಯರ್ ಬೈ ಅನಿಸುತ್ತೋ ಅಥವಾ ನಮಗೆ ಎಲ್ಲಿ ಬೇಕು ಅನಿಸುತ್ತೋ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಕೆಲವು ರೆಸ್ಟೋರೆಂಟ್ ಇದೆ, ಹಾಗೆ ಗ್ಯಾಸ್ ಸ್ಟೇಷನ್ ಇದೆ, ಈ ಥರ.
ರೀಚ್ ಆಗೋದಕ್ಕೆ ಒಂದು 25 ನಿಮಿಷ ಇದೆ ಅಷ್ಟೇ. ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಸುತ್ತಲೂ ಒಂಥರ ಡೆಸರ್ಟ್ ಇದೆ, ಖಾಲಿ ಖಾಲಿ. ನೀವಲ್ಲಿ ನೋಡಿದರೆ ಫುಲ್ ಎಲ್ಲ ಇಲ್ಲಿ ಜಾಸ್ತಿ ಜನ ಫಾರ್ಮಿಂಗ್ ಮಾಡ್ತಾರೆ. ಸೊ ಅವ್ರ ಮನೆಗಳು, ಹಾಗೆ ಚಿಕ್ಕ ಪುಟ್ಟ ಟೌನ್ ಮತ್ತು ಅವ್ರು ಬೆಳೆದಿರೋ ಅಂಥದ್ದೆಲ್ಲ ನೋಡ್ಬೋದು ಇಲ್ಲಿ ಮಧ್ಯ. ತುಂಬಾ ಚೆನ್ನಾಗಿದೆ ವ್ಯೂ ಇದು. ಸೊ ಎಂಜಾಯ್ ಮಾಡಿ. ವಾಲ್ಮಾರ್ಟ್ ಅಂತ ಶಾಪ್ ಇದೆ, ಅಲ್ಲಿ ನಿಲ್ಲಿಸಿದ್ದೀವಿ. ಬಾರ್ಬಿಕ್ಯೂ ಸ್ಟಿಕ್ ಬೇಕು, ಜೊತೆಗೆ ಕೆಲವೊಂದು ಹಣ್ಣು ಅದನ್ನೆಲ್ಲ ತೊಗೊಂಡು ಇವಾಗ ಮತ್ತೆ ಇಲ್ಲಿಂದ ಒಂದು 10 ನಿಮಿಷ ಡ್ರೈವ್ ಇದೆ. ಸೊ ಅಲ್ಲಿಗೆ ಹೋಗೋದು. ಕ್ಯಾಂಪಿಂಗ್ ಏನೇನು ಬೇಕೋ ಎಲ್ಲ ಮಧ್ಯ ನಿಲ್ಲಿಸಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇದೇ ನಮ್ಮ ಕ್ಯಾಂಪ್ ಸೈಟ್. ತುಂಬಾ ತಣ್ಣಗೆ ಅನ್ನಿಸ್ತಾ ಇದೆ. ಬನ್ನಿ ಯಾವ ಥರ ಇದೆ ಕ್ಯಾಂಪ್ ಸೈಟ್ ಅಂತ ತೋರಿಸ್ತೀನಿ. ನೀವು ನಾರ್ಮಲಾಗಿ ನೋಡಿದರೆ ಒಂದು ಕಾರ್ನರ್, ಒಂದು ರೂಮ್ ಥರ ಇರೋದು, ಅದರೊಳಗಡೆ ಎಲ್ಲ ಬೆಂಚ್ ಹಾಗೆ ಫೈರ್ ಪೆಟ್ ಎಲ್ಲ ಆ ಥರ ಇರೋದು. ಆದರೆ ಈ ಕ್ಯಾಂಪ್ ಗ್ರೌಂಡ್ ಬಂದು ಫುಲ್ ಎಲ್ಲ ಓಪನ್ ಇದೆ, ಪಕ್ಕನೇ ಇದೆ. ಇದು ಬಂದು ನಮ್ಮದು ಫೈರ್ ಪೆಟ್. ಸೊ ಅಲ್ಲಿದೆ. ಹಾಗೆ ಇಲ್ಲಿ ಬಂದರೆ ಬೆಂಚ್. ಸೊ ನೀವು ನೋಡಿದ್ರೆ ಇಲ್ಲಿ ನಮ್ಮ ಕಾರ್ ಪಾರ್ಕ್ ಮಾಡಿದ್ವಿ, ನೆಕ್ಸ್ಟ್ ಇನ್ನೊಂದಿದೆ. ಆ ಥರ ತುಂಬಾ ಎಲ್ಲ ಪಕ್ಕನೇ ಇದೆ. ಅಷ್ಟು ಪ್ರೈವಸಿ ಥರ ಏನೂ ಇಲ್ಲ, ಬಟ್ ಸೇಫ್ ಆಗಿದೆ. ಇಲ್ಲಿ ಟೈಮ್ ಬಂದು ಆಲ್ರೆಡಿ 5 ಗಂಟೆ ಆಗಿದೆ ಸಂಜೆ. ಟೆಂಟ್ ಎಲ್ಲ ಫಿಕ್ಸ್ ಮಾಡಿ ಒಂದು ಲಾಂಗ್ ವಾಕ್ ಹೋಗೋಣ ಅಂತ, ಹಾಗೆ ಪೇಂಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನೇಚರ್ ಮಧ್ಯೆ ಒಂದು ಪೇಂಟಿಂಗ್ ಮಾಡಿ. ಸೊ ಚಂದು ಕೂಡ ಅವ್ರಿಗೆ ಇಷ್ಟ ಆಗೋ ಥರ ಬುಕ್ ತೊಗೊಂಬಂದಿದ್ದಾರೆ, ಅವರು ಬುಕ್ ಓದ್ತಾರೆ. ಸೊ ಬನ್ನಿ ಟೆಂಟ್ ಎಲ್ಲ ಸೆಟಪ್ ಮಾಡೋಣ, ಅದಾದಮೇಲೆ ಬಂದು ಕುಕ್ಕಿಂಗ್ ಎಲ್ಲ ಶುರು ಮಾಡೋಣ. ಚಂದು ಕೂಡ ಇಲ್ಲೇ ಇದ್ದಾರೆ. ಹೇಗನ್ನಿಸ್ತದೆ ಚಂದು? ಚೆನ್ನಾಗಿದೆ. ಇಲ್ಲಿ ತುಂಬ ಸೆಕೆ ಥರ ಇದೆ ವೆದರು, ಬಟ್ ಮರದ ಕೆಳಗಡೆ ಇರೋದ್ರಿಂದ ಸ್ವಲ್ಪ ತಣ್ಣಗಿದೆ, ಚೆನ್ನಾಗಿದೆ. ಆಲ್ಮೋಸ್ಟ್ 100+ ಡಿಗ್ರಿ ಫ್ಯಾರನೈಟ್ ಇದೆ. ಸೊ ಅದಕ್ಕೆ ಫೈರ್ ವುಡ್ ಎಲ್ಲನೂ ಬರ್ನ್ ಮಾಡೋಂಗಿಲ್ಲ ಇವಾಗ. ನಾವು ಅದು ಫೈರ್ ಕ್ಯಾಂಪ್ ಎಲ್ಲ ಹಾಕೋ ಥರ ಇಲ್ಲ ಇವಾಗ. ಏನಿದ್ರೂ ಗ್ಯಾಸಲ್ಲಿ ಏನಾದರೂ ಕುಕ್ ಮಾಡೋದಿದ್ರೆ ಮತ್ತು ಬಾರ್ಬಿಕ್ಯೂ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಮಾತ್ರ ಯೂಸ್ ಮಾಡ್ಬೋದು ಅಂತ ಇದೆ. ಲಕ್ಕಿಲಿ ನಮ್ಮ ಹತ್ರ ಗ್ಯಾಸ್ ಸ್ಟವ್ ಇದೆ, ಅದನ್ನೇ ತೊಗೊಂಡು ಬಂದಿದ್ದೀವಿ. ಇನ್ನೊಂದಿದೆ ಚಾರ್ಕೋಲ್ದು, ಅದನ್ನು ಉಪಯೋಗಿಸ್ಬೋದು. ಬಟ್ ಇವಾಗ ಅದನ್ನು ಇಲ್ಲಿ ಉಪಯೋಗಿಸೋಕ್ಕಾಗಲ್ಲ.
ಕ್ಯಾಂಪಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೇಗಿದ್ರು ಫೈರ್ ಹಾಕಂಗಿಲ್ಲ, ಚಾರ್ಕೋಲ್ ಅಲ್ಲಿ ಏನು ಕುಕ್ ಮಾಡೋ ಥರ ಇಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ಪೇಂಟಿಂಗ್ ಮಾಡೋಣ ಅಂತ. ಚಂದು ಕೂಡ ರಿಲ್ಯಾಕ್ಸ್ ಆಗ್ತಾರೆ, ಅವರು ಬುಕ್ ಎಲ್ಲ ಓದ್ಕೊತಾರೆ. ಸೊ ಬನ್ನಿ, ಇಲ್ಲಿ ಲೇಕ್ ಇದೆ ಚಿಕ್ಕದು, ಅದ್ರ ಪಕ್ಕನೇ ಬೆಂಚ್ ಹಾಕಿದ್ದಾರೆ. ಸೊ ಅಲ್ಲಿ ಕೂತ್ಕೊಂಡು ಪೇಂಟಿಂಗ್ ಮಾಡ್ತೀನಿ. ಹೋದ ಸಲ ಓಷನ್ ಹತ್ರ ಕೂತ್ಕೊಂಡು ಮಾಡಿದ್ದು, ಅದು ಚೆನ್ನಾಗಿತ್ತು. ಈ ಸಲ ಇನ್ನೊಂದು ಫುಲ್ ಗ್ರೀನರಿ ಮಧ್ಯೆ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಈ ಲೇಕ್ ಅಷ್ಟು ನೀಟಾಗಿಲ್ಲ, ಬಟ್ ನೀವು ಇಲ್ಲಿ ನೋಡಿದ್ರೆ ಫುಲ್ಲು ತಾವರೆ ಹೂಗಳು ಬಿಟ್ಟಿದೆ ಅದ್ರೊಳಗಡೆ. ಫುಲ್ಲು ಅಲ್ಲಿ ಪಕ್ಷಿಗಳೆಲ್ಲ ಇದೆ. ಫುಲ್ ಪೇಂಟಿಂಗ್ ಮಾಡ್ತೀನಿ, ತುಂಬ ಕ್ವಿಕ್ಕಾಗಿ ಆಗೋ ಥರ ಮಾಡೋಣ ಅಂತ. ನೇಚರ್ ಮಧ್ಯ ಪೇಂಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಏನೆಲ್ಲ ಬೇಕೋ ಎಲ್ಲನೂ ರೆಡಿ ಇದೆ. ಬನ್ನಿ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿ, ನಾನು ಕೂಡ ಪೇಂಟಿಂಗ್ ಎಂಜಾಯ್ ಮಾಡ್ತೀನಿ. ಓಕೆನಾ? ಫಸ್ಟ್ ಕೋಟ್ ಮಾಡಿದ್ದಾಯಿತು. ಇದು ನೀಟಾಗಿ ಬ್ಲೆಂಡ್ ಆಗಿದೆ. ಇದು ಸ್ವಲ್ಪ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಕಾಮ್ ಆಗಿದೆ, ಏನು ಜಾಸ್ತಿ ಸೌಂಡ್ ಏನೂ ಇಲ್ಲ. ಜಸ್ಟು ಹಕ್ಕಿಗಳದ್ದು ಚಿಲಿಪಿಲಿ ಚಿಲಿಪಿಲಿ ಕೇಳ್ತಾ ಇದೆ. ಮಾಡೋದಕ್ಕೆ ಸಖತ್ ಖುಷಿ ಆಗ್ತಾ ಇದೆ. ಹೀಗೆ ಕಲರ್ಫುಲ್ ಬರ್ಡ್ ಪೇಂಟಿಂಗ್ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನು ನಾನು ಪೇಂಟ್ ಮಾಡ್ತೀನಿ. ಬನ್ನಿ ಶುರು ಮಾಡ್ತೀನಿ. ಇದು ಬೇಸ್ ನೀಟಾಗಿ ಎಲ್ಲ ಡ್ರೈ ಆಗಿದೆ.
ಈ ಪೇಂಟಿಂಗ್ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ದಿನ ಆದಮೇಲೆ ನಾನು ಈ ಥರ ನೇಚರ್ ಮಧ್ಯೆ ಬಂದು ಪೇಂಟಿಂಗ್ ಮಾಡಿದ್ದು. ಇದು ಒಂದು 30 ನಿಮಿಷ ಟೈಮ್ ತೊಗೊಂಡಿದೆ, ಅದಕ್ಕಿಂತ ಬೇಗನೆ ಕ್ವಿಕ್ಕಾಗಿ ಮಾಡಿದ್ದೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ? ಎಂಜಾಯ್ ಮಾಡಿದ್ರ? ಹಾಗೆ ನಾನು ಹಿಂದೆ ಡೇಟ್ ಮತ್ತು ಯಾವ ಪ್ಲೇಸಲ್ಲಿ ಅಂತ ಕೂಡ ಬರೆದಿದ್ದೀನಿ, ಸೊ ದಟ್ ನಾನು ಏನಾದರೂ ಮರ್ತೋದ್ರೆ ದಿನ ಎಲ್ಲ ಇದು ನೆನಪಿಸುತ್ತೆ. ಪೇಂಟಿಂಗ್ ಮಾಡಿದ್ದಾಯಿತು, ಟೆಂಟ್ ಎಲ್ಲ ಸೆಟಪ್ ಮಾಡಿ ಬಂದಿದ್ದೀವಿ. ಈಗ ಪೇಂಟಿಂಗ್ ಕೂಡ ಮುಗೀತು. ಬನ್ನಿ ನೆಕ್ಸ್ಟ್ ಹೋಗ್ಬಿಟ್ಟು ಎಲ್ಲ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಮ್ಯಾರಿನೇಟ್ ಮಾಡಿಬಿಟ್ಟು ಅದನ್ನೆಲ್ಲ ಬೇಕ್ ಮಾಡೋಣ. ಅದು ಕೂಡ ಒಂದು ಫನ್ ಆ್ಯಕ್ಟಿವಿಟಿ. ನನಗಂತೂ ತುಂಬಾ ಇಷ್ಟ ಕ್ಯಾಂಪಿಂಗ್ ಬಂದಾಗ. ನಿಮ್ಗೆ ಆಲ್ರೆಡಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಅದನ್ನೇ ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಇವತ್ತು ಚಂದು ನಾನು ಇಬ್ಬರೇ ಇರೋದ್ರಿಂದ ಇಬ್ಬರಿಗಾಗೋ ಅಷ್ಟೇ ನಾನು ಎಲ್ಲ ವೆಜಿಟೇಬಲ್ಲು ಮತ್ತು ಪೈನಾಪಲ್ ಕಟ್ ಮಾಡಿದ್ದೀನಿ. ಇಲ್ಲಿ ಎಲ್ಲ ಥರ ಮಸಾಲ ಇದೆ. ಇವಾಗ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಕ್ ಮಾಡೋದು. ಇದಕ್ಕೆ ಇಂಪಾರ್ಟೆಂಟ್ ಮೊಸರು ಬೇಕು, ಅದನ್ನು ತೊಗೊಳೋಣ. ಸೀಕ್ವೆನ್ಸ್ ಅಂತ ಗೇಮ್. ನಾವು ಕಾರ್ಡ್ ಬಂದಂಗೆ ಇಲ್ಲೆಲ್ಲ ಕಾಯಿನ್ಸ್ನ ಜೋಡಿಸ್ತಾ ಹೋಗಬೇಕಾಗುತ್ತೆ. ಅದು ಸೀಕ್ವೆನ್ಸ್ ಮುಖಾಂತರ ಐದರ್ ಸ್ಟ್ರೈಟ್ ಮಾಡಬೇಕು, ಇಲ್ಲ ಅಂತಂದರೆ ಈ ಥರ ಕ್ರಾಸಲ್ಲಿ ಮಾಡಬೇಕು. 5 ಕಾಯಿನ್ನು ಸೇಮ್ ಆಗಿ ಈ ಥರ ಜೋಡಿಸ್ಬೇಕು, ಆವಾಗ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಯಾವಾಗಲೂ ಚಂದನೇ ವಿನ್ ಆಗ್ತಾರೆ ಈ ಗೇಮಲ್ಲಿ. ಟ್ರೈ ಮಾಡ್ತೀನಿ. ಅಗೇನ್ ಚಂದ್ರನೇ ವಿನ್ ಆದರು. ನಾನು 4 ಸೀಕ್ವೆನ್ಸ್ ಮಾಡಿದೆ, ಚಂದು 6 ಸೀಕ್ವೆನ್ಸ್ ಮಾಡಿ ವಿನ್ ಆಗಿದ್ದಾರೆ. ಕಾಂಗ್ರೆಸ್ ಚಂದ್ರು. ಐ ಆಮ್ ಸ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಟೈಮ್. 。
ನೀವು ಸುತ್ತಲೂ ನೋಡಿದರೆ ಫುಲ್ ಡಾರ್ಕ್ ಆಗಿದೆ, ಏನೂ ಕಾಣಿಸ್ತಾ ಇಲ್ಲ. ಜಸ್ಟ್ ಟೆಂಟಲ್ಲಿ ಅಷ್ಟೇ ಲೈಟ್ ಆನ್ ಮಾಡಿರೋದು ಆ ಥರ ಕಾಣಿಸ್ತಾ ಇದೆ ಅಷ್ಟೇ. ಇದು ಏನೋ ಈ ಥರ ಕೋಡ್ಬಳೆ ಥರ ಏನೋ ತೊಗೊಂಬಂದಿದ್ದಾರೆ ಸ್ನ್ಯಾಕ್ಸ್, ಬಟ್ ಇದು ನಮ್ಮ ಕೋಡ್ಬಳೆ ಅಷ್ಟು ರುಚಿ ಇಲ್ಲ. ಬಟ್ ಓಕೆ, ಇಂಡಿಯನ್ ಸ್ನ್ಯಾಕ್ಸ್ ಥರ ಇದೆ. ಜೊತೆಗೆ ಫ್ರೈಡ್ ರೈಸ್ ಮಧ್ಯಾಹ್ನ ತೊಗೊಂಡಿದ್ವಿ ಅಲ್ಲ, ಅದೇ ಇನ್ನೂ ಎಷ್ಟೊಂದು ಉಳಿದಿದೆ, ಸ್ವಲ್ಪ ತಿಂದ್ಬಿಟ್ಟು ಹಾಗೇ ಇಟ್ಟಿದೆ. ಸೊ ಇದನ್ನು ತಿಂದ್ಕೊಂಡು ಆಲ್ಮೋಸ್ಟ್ ಇಲ್ಲಿ ಟೈಮ್ ಬಂದು ಇವಾಗ ರಾತ್ರಿ 11 ಗಂಟೆ ಆಗಿದೆ ಮಲ್ಕೊಳೋದು. ಮತ್ತು ನಾನು ನಿಮ್ಮೆಲ್ಲರನ್ನೂ ಬೆಳಿಗ್ಗೆ ಮೀಟ್ ಮಾಡ್ತೀನಿ. ಸೊ ಇಷ್ಟೊತ್ತುವರೆಗೂ ನೀವು ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಗುಡ್ ನೈಟ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಹೇಗನ್ನಿಸ್ತು ನೆನ್ನೆ ಆ್ಯಕ್ಟಿವಿಟೀಸ್ ಎಲ್ಲ? ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇವಾಗ ಇಲ್ಲಿ ಟೈಮ್ ಬಂದು ಬೆಳಗ್ಗೆ 7 ಗಂಟೆ ಆಗಿದೆ. ಒಂದು 12 ಗಂಟೆ 12:15 ಚೆಕ್ಔಟ್ ಮಾಡೋದು. ಇನ್ನೂ ತುಂಬಾ ಟೈಮ್ ಇದೆ. ನಾನು ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ. ಚಂದು ಇನ್ನೂ ಮಲಗಿದ್ದಾರೆ, ಅವರು ಕೂಡ ಫ್ರೆಶ್ ಅಪ್ ಆಗಿ ಬರ್ತಾರೆ. ಅಷ್ಟರಲ್ಲಿ ಬ್ರೇಕ್ಫಾಸ್ಟಿಗೆ ಏನು ಬೇಕೋ ಎಲ್ಲ ನಾನು ರೆಡಿ ಮಾಡ್ಕೊತೀನಿ. ಇವತ್ತು ಆ್ಯಕ್ಟಿವಿಟಿ ಬಂದು ಡೇ ಇನ್ನೂ ತುಂಬ ಲಾಂಗ್ ಇರೋದ್ರಿಂದ ಇಲ್ಲಿ ಆ್ಯಪಲ್ ಪಿಕ್ಕಿಂಗ್, ಬೆರೀಸ್ ಪಿಕ್ಕಿಂಗ್, ವೆಜಿಟೇಬಲ್ ಪಿಕ್ಕಿಂಗ್ ಎಲ್ಲ ಇರುತ್ತೆ ಆ್ಯಕ್ಟಿವಿಟಿ. ಸೊ ನಾನು ಅದರಲ್ಲಿ ಯಾವುದಾದ್ರೂ ಒಂದಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಎಷ್ಟು ಜನಕ್ಕೆ ನನ್ನ ಬನ್ ಹೇರ್ ಸ್ಟೈಲ್ ಇಷ್ಟ ಆಗಿದೆ. ಹಾಗಾಗಿ ನಾನು ಇವಾಗ ಟ್ರೈ ಮಾಡೋಣ ಅಂತ ನಿಮ್ಮ ಮುಂದೆನೇ. ನೀವು ಬನ್ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ನಿಮ್ಮ ಕೂದಲಲ್ಲಿ ಜಾಸ್ತಿ ಎಣ್ಣೆ ಏನೂ ಇರಬಾರ್ದು. ಬನ್ನಿ ನಾನು ಯಾವ ಥರ ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ತುಂಬ ಕ್ವಿಕ್ಕಾಗಿ ಹಾಕ್ಕೊಳ್ತೀನಿ. ನಾನು ಈ ಥರ ಮೊದಲೆಲ್ಲ ಕಾಲೇಜ್ ಹೋಗಬೇಕಾದ್ರೆ ಆಫೀಸ್ ಟೈಮಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೆ. ಸೊ ಈಗ ಎಲ್ಲ ಕೂದಲು ತೊಗೊಂಡು ನೀವು ಕೋಮ್ ಮಾಡಿ. ಆದಷ್ಟು ಚಂದು ಮಲಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ನೋಡಿದರೆ ಚಂದು ಲಾಂಗ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲ, ಅವರು ಫ್ರೆಶ್ ಅಪ್ ಆಗಿ ಬರ್ತಿದ್ದಾರೆ. ನಾನು ಈ ಸೈಡಲ್ಲಿರೋ ರೆಸ್ಟ್ ರೂಮ್ ಹೋಗಿದ್ದೆ, ಅವರು ಈ ಆಪೋಸಿಟಾಗಿರೋ ರೆಸ್ಟ್ ರೂಮ್ ಹೋಗಿದ್ದಾರೆ. ಸಾರಿ, ನಾನು ಮಲಗಿದ್ದಾರೆ ಅಂತ ಹೇಳ್ಬಿಟ್ಟಿದ್ದೆ. ಹಲೋ, ಗುಡ್ ಮಾರ್ನಿಂಗ್. ನೀವು ಮಲಗಿದ್ದೀರಾ ಅಂತ ಹೇಳಿದ್ದೆ. ಸಾರಿ. ಓಕೆ. ಸೊ ಈ ಥರ ಫುಲ್ ಆದಷ್ಟು ನಾನು ಮೇಲಕ್ಕೆ ತೊಗೊಳ್ತೀನಿ, ಫುಲ್ ಮೇಲ್ ಬರೋ ಥರ ಸ್ವಲ್ಪ ಬೆಂಡ್ ಹಾಕ್ತೀನಿ. ಸೊ ಒಂದು ರಿಬ್ಬನ್ನ ತೊಗೊಂಡು ಫಸ್ಟ್ ಈ ಥರ ನಾಟ್ ಹಾಕ್ಕೊತೀನಿ. ಇದಾದ ತಕ್ಷಣ ಸೆಕೆಂಡ್ ರೌಂಡ್ ಏನು ಹಾಕ್ತೀವಲ್ವ ಅದನ್ನು ಫುಲ್ ಹಾಕೋಬೇಡಿ. ಫುಲ್ ಹಾಕ್ಕೊಂಡೆ ಸ್ವಲ್ಪ ಇಲ್ಲಿಗೆ ಬರೋ ಅಷ್ಟು ಒಂದು ಅರ್ಧ ಕೂದಲಷ್ಟು ಎಳ್ಕೊಂಡು ಅದನ್ನಷ್ಟು ರೋಲ್ ಮಾಡಿಬಿಡಿ. ಸೊ ಅದನ್ನಷ್ಟೇ ಟೈ ಮಾಡಿ ನಿಮಗೆ ಈ ಥರ ಬರುತ್ತೆ ನೋಡಿ. ಇಲ್ಲೆಲ್ಲ ಎಕ್ಸ್ಟ್ರಾ ಕೂದಲು ಇರುತ್ತೆ, ಬಟ್ ಈ ಥರ ಒಂದು ಬರುತ್ತೆ. ಸೊ ಅವಾಗ ನಾನು ಈ ಥರ ಎಲ್ಲ ಸೈಡಿಂದನೂ ಸ್ಟ್ರೆಚ್ ಮಾಡ್ತೀನಿ. ಸೊ ಈ ಥರ ಫುಲ್ ಫ್ಲಫಿ ಆಗಬೇಕು, ಆ ಥರ ನೀವು ಸ್ಟ್ರೆಚ್ ಮಾಡಬೇಕು. ಸೊ ಅದು ಒಂದು ಆ್ಯಂಗಲ್ ಇರುತ್ತೆ, ಅದು ಪ್ರಾಕ್ಟೀಸ್ ಆಗೋವರೆಗೂ ನೀವು ಫುಲ್ಲು ಎಲ್ಲ ಕೂದಲು ಹೊರಗಡೆ ಎಳೆಯೋದಕ್ಕೆ ಹೋಗಬೇಡಿ. ಒಂದು ಆ್ಯಂಗಲ್ ಇಟ್ಕೊಂಡು ಮಿನಿಮಮ್ ಅಷ್ಟರಿಂದ ಸ್ಟ್ರೆಚ್ ಮಾಡಿ ಅಷ್ಟೆ. ಸೊ ಇವಾಗ ನನಗೆ ಇಲ್ಲೇನು ಪುಡಿ ಕೂದಲು ಇದೆಯೋ ಅದನ್ನು ಈ ಥರ ಬಾಬಿ ಪಿನ್ಸಿಂದ ಈ ಥರ ಒಂದು ಚಟ್ಪಟ್ ಕ್ಲಿಪ್ಪಿಂದ ಹಿಂದೆ ಕವರ್ ಮಾಡ್ತೀನಿ, ಈ ಥರ ಕ್ಲಿಪ್ ಯೂಸ್ ಮಾಡಿ. ಸೊ ಹಾಗೆ ಇಲ್ಲಿ ಎಕ್ಸ್ಟ್ರಾ ಬೇಬಿ ತೊಗೊಂಡು ಈ ಥರ ಪಿನ್ ಮಾಡ್ತೀನಿ. ಸೊ ಇಷ್ಟೇ. ನೀವು ನೋಡಿದ್ರೆ ತುಂಬ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ನೀವು ಎಷ್ಟು ಫ್ಲಫಿ ಮಾಡ್ಕೊತೀರೋ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇದು ನನ್ನ ಬನ್ ಹೇರ್ ಸ್ಟೈಲ್. ಒಂದು 30 ಸೆಕೆಂಡ್ ಒಳಗೇ ನೀವು ಹಾಕ್ಕೊಂಡ್ಬಿಡ್ಬೋದು ಎಲ್ಲಾದರೂ ಕ್ವಿಕ್ಕಾಗಿ. ಇದು ಲಾಂಗ್ ಗೋನಿಗೆ ಚೆನ್ನಾಗಿರುತ್ತೆ. ಈ ಥರ ಎಲ್ಲಾದರೂ ಸಮ್ಮರ್ ಟೈಮಲ್ಲಿ ಹಾಕ್ಕೊಳೋದಕ್ಕೆ ಯಾವಾಗಲೂ ಚೆನ್ನಾಗಿರುತ್ತೆ. ನೀವು ಪಾರ್ಟಿಗೆ ಹೋಗಬೇಕಾದ್ರೆ ಚೆನ್ನಾಗಿರುತ್ತೆ. ಎಲ್ಲಾದರೂ ಹೊರಗಡೆ ಜಾಸ್ತಿ ಸುತ್ತಾಡಬೇಕಾದ್ರೆ ಸಮ್ಮರ್ ಟೈಮಲ್ಲಿ ಇದು ಬೆಸ್ಟ್ ಹೇರ್ ಸ್ಟೈಲ್. ಸೊ ಇಷ್ಟ ಆಯಿತಾ? ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗನ್ನಿಸ್ತು, ಹೇಗೆ ಬಂತು ಅಂತ ನನಗೆ ಹೇಳಿ, ಓಕೆನಾ?
ತುಂಬ ಜಾಸ್ತಿ ಬಿಟ್ಟಿದೆ. ನೀವು ನೋಡಿದ್ರೆ ಫುಲ್ ಇದಿಷ್ಟು ಫುಲ್ ಬ್ಲೂಬೆರೀಸೇ ಇದೆ. ಆ ಕಡೆ ಫುಲ್ ಇನ್ನೂ ಆ್ಯಪಲ್ಸ್ ಹಾಕಿದ್ದಾರೆ, ಪೇರ್ಸ್ ಹಾಕಿದ್ದಾರೆ, ಇನ್ನೂ ತುಂಬ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಇದೆ. ಬಟ್ ಆದರೆ ಇವಾಗ ಅದಿನ್ನೂ ಹಣ್ಣಾಗಿಲ್ಲ, ಅಷ್ಟು ಪಿಕ್ ಮಾಡೋಷ್ಟು ಇನ್ನೂ ಕರೆಕ್ಟಾಗಿ ಬಂದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಬ್ಲೂಬೆರೀಸ್ನ ಪಿಕ್ ಮಾಡ್ಕೊತೀನಿ. ನನಗೆ ಬೆರೀಸ್ ಇಷ್ಟ, ಚಂದ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ನನಗೆ ಸ್ವಲ್ಪ ಬ್ಲೂಬೆರೀಸ್ ಪಿಕ್ ಮಾಡ್ತೀನಿ. ಜೊತೆಗೆ ಅಲ್ಲಿ ವೆಜಿಟೇಬಲ್ಸ್ ಇದೆ. ಸೊ ಬಂದಿದ್ದೀವಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸು ಬೇರೆ ಎಲ್ಲ ಪಿಕ್ ಮಾಡೋಣ ಅಂತ ನಮ್ಮ ಗಾರ್ಡನಲ್ಲಿ ಇಲ್ಲದೆ ಇರೋದನ್ನು. ಸೊ ಬನ್ನಿ, ಬ್ಲೂಬೆರಿ ಕರ್ಕೊಂಡು ಹೋಗ್ತೀನಿ. ತುಂಬಾ ಬಿಸಿಲಿದೆ. ನಾರ್ಮಲಾಗಿ ಇದ್ದಿದ್ರೆ ನಾವು ಆರಾಮಾಗಿ ಕೀಳ್ಬೋದಿತ್ತು ಅನ್ಸುತ್ತೆ. ಸಖತ್ ಹಾಟ್ ಇದೆ, ತುಂಬ ಹೊತ್ತು ನಿಲ್ಲೋದಕ್ಕಾಗಲ್ಲ. ಹಾಗಾಗಿ ಒಂದು 1 ಪೌಂಡ್ 2 ಪೌಂಡ್ ಆಗೋಷ್ಟು ಇಟ್ಕೊಂಡು ನೆಕ್ಸ್ಟು ವೆಜಿಟೇಬಲ್ಸ್ ಕಡೆ ಹೋಗ್ತೀವಿ. ನಾವು ಶಾಪಲ್ಲಿ ಹೋಗಿ ತೊಗೊಂಡು ತಿನ್ನೋದಕ್ಕಿಂತ ಈ ಥರ ಬಂದು ಪಿಕ್ ಮಾಡ್ಕೊಂಡು ಹೋಗಿ ತಿನ್ನೋದು ಸ್ವಲ್ಪ ಖುಷಿ ಅನಿಸುತ್ತೆ. ತೋಟದಲ್ಲಿ ಬಿಡ್ತಾರೆ ನಮ್ಮನ್ನೆಲ್ಲ, ಅದು ಒಂದು ಗುಡ್ ಥಿಂಗ್. ಇಲ್ಲಿ ಇವರು ಅಗ್ರಿಕಲ್ಚರ್ ಮಾಡೋದೇ ಇದೇ ಥರ ಇರುತ್ತೆ, ತುಂಬ ಜಾಸ್ತಿನೇ ಇರುತ್ತೆ. ಫುಲ್ ದೊಡ್ಡ ಗ್ರೌಂಡಲ್ಲಿ ಬೆಳೀತಾರೆ, ಅದು ನೀಟಾಗಿ ಬೆಳ್ಕೊಂಬಂದಿರ್ತಾರೆ. ಇದರಲ್ಲಿ ಇನ್ನು ಎಷ್ಟೊಂದು ಕಾಯಿ ಇದೆ. ಈ ಥರ ಬ್ಲೂ ಕಲರ್ ಇರುತ್ತಲ್ವ, ಈ ಥರ ಫುಲ್ ಟರ್ನ್ ಆಗಿರೋದನ್ನು ಈ ಥರದನ್ನು ಪಿಕ್ ಮಾಡಬೇಕು. ಎಷ್ಟೊಂದು ಥರ ಫ್ರೂಟ್ಸ್ನ ಬೆಳೀತಾ ಇದ್ದಾರೆ. ಆ್ಯಪಲ್ ಇದೆ, ಚೆರಿ ಇದೆ, ಪೇರ್ಸ್ ಇದೆ, ಎಷ್ಟೊಂದು ಥರ. ಆಲ್ಮೋಸ್ಟ್ ನೋಡಿದ್ರಲ್ಲ ಒಂದು 10 ಥರ ಏನೋ ಹಣ್ಣುಗಳನ್ನ ಹಾಕಿದ್ದಾರೆ. ಇದು ಇನ್ನೂ ಬರ್ತಾ ಇದೆ, ಎಲ್ಲ ಇನ್ನೂ ಹಸಿರು ಕಲರೇ ಇದೆ. ಇದೆಲ್ಲ ಆ್ಯಪಲ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ವಾಷಿಂಗ್ಟನ್ ಆ್ಯಪಲ್ಗೆ ಫೇಮಸ್ಸು. ಎಷ್ಟೊಂದು ಕೆಳಗಡೆ ಬಿದ್ದಿದೆ ನೋಡಿ. ಹಣ್ಣಾಗಿಲ್ಲ ಪೇರ್ಸ್, ಇವು ಫುಲ್ ಬಂಚಾಗಿ ಬಿಟ್ಟಿದೆ. ಆಗಸ್ಟ್ ತಿಂಗಳಲ್ಲಿ ಬಂದರೆ ಎಲ್ಲನೂ ಹಣ್ಣಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ ಎಷ್ಟೊಂದಿದೆ. ಫುಲ್ಲು ಪೇರ್ಸೇ ಹಾಕಿದ್ದಾರೆ. ಈ ಥರ ಫುಲ್ ಬಂಚಾಗಿ ಬಿಟ್ಟಿದೆ ಎಲ್ಲ. ಎಷ್ಟೊಂದು ಥರ ಬಿಟ್ಟಿದೆ ಎಲ್ಲ. ಆ್ಯಪಲಲ್ಲೂ ಡಿಫ್ರೆಂಟ್ ಆಗಿರೋದನ್ನು ಹಾಕಿದ್ದಾರೆ. ಈಗ ನಾವು ವೆಜಿಟೇಬಲ್ಸ್ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಫಾರ್ಮ್ ನೋಡಿ. ಎಷ್ಟೊಂದು ಈ ಥರ ನೀಟಾಗಿ ಹಾಕಿದ್ದಾರೆ ಎರಡು ಕಡೆನೂ. ಸೊ ಫುಲ್ ಬಂಚಾಗಿ ಬಿಟ್ಟಿದೆ ಎಲ್ಲ. ಬನ್ನಿ, ಚಂದು ಆಲ್ರೆಡಿ ವೆಜಿಟೇಬಲ್ಸ್ ಪಿಕ್ ಮಾಡ್ತಾ ಇದ್ದಾರೆ. ಹಾಗೆ ಇವ್ರ ಹತ್ರ ಫ್ರೆಶ್ ಹನಿ ಕೂಡ ಇದೆ, ಅದನ್ನು ತಗೊಳ್ಳೋಣ ಅಂತ. ನೋಡಿದ್ರೆ ಒಂಥರ ಟೊಮೆಟೊ ಹಣ್ಣಿಂದ ವೆರೈಟಿ ಅಂತ ಅನ್ಸುತ್ತೆ. ಇದು ಫುಲ್ ಈ ಥರ ಕವರ್ ಆಗಿತ್ತು, ಅದನ್ನು ಡಿಫ್ರೆಂಟ್ ಆಗಿದೆ. ಈ ಥರ ಓಪನ್ ಮಾಡಿದರೆ ಟೊಮೆಟೊ ಹಣ್ಣಿದೆ, ಒಳಗಡೆ ಕಾಯಿ ಇದೆ. ಇವಾಗ
ಎಗ್ ಪ್ಲಾಂಟ್ ಇದೆ, ಬದನೆಕಾಯಿ, ಎಷ್ಟು ಫ್ರೆಶ್ ಆಗಿದೆ ನೋಡಿ ವೆಜಿಟೇಬಲ್ಸ್. ಮುಂದೆ ಪಿಕ್ ಮಾಡೋದು, ಈ ಥರದನ್ನು ಸ್ವಲ್ಪ ಪಿಕ್ ಮಾಡ್ಕೊತೀನಿ. ಡಿಫ್ರೆಂಟ್ ಆಗಿದೆ, ಇದು ಬೇರೆ ತರ ಇದೆ, ಇದು ಬೇರೆ ತರ ಇದೆ, ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಫ್ರೂಟ್ಸ್ ಪಿಕ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಫ್ರೆಶ್ ಹನಿ ಇದೆ, ಅದನ್ನು ತೊಗೊಂಡು ಫ್ರೆಶ್ ಎಗ್ಸ್ ಕೂಡ ಇದೆ, ಅವನ್ನ ತೊಗೊಳೋಣ ಅಂತ. ಸಖತ್ ಬಿಸಿಲಿದೆ, ಜಾಸ್ತಿ ಹೊತ್ತು ನಿಲ್ಲೋದಕ್ಕಾಗಲ್ಲ ಹೊರಗಡೆ. ಲೆಟ್ಸ್ ಗೋ. ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಒಂದು ಟೈಮ್ನ ನನಗೆ ಡೆಡಿಕೇಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ನಿಮಗೆ ಇದೇ ರೀತಿಯ ಒಂದು ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ತರ್ತಾನೆ ಇರ್ತೀನಿ. ಹಾಗೆ ಇನ್ನೂ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಟೇಕ್ ಕೇರ್, ಲವ್ ಯು ಗೈಸ್, ಬಾಯ್.